ಅದೇ ರೀತಿಯಾಗಿ ಈಗ ಪ್ರಥಮವಾಗಿ ಎಲ್ಲರೂ ಎದ್ದು ನಿಂತು ನಾಡಗೀತೆಯನ್ನು ಹಾಡಬೇಕಂತ ಹೇಳಿ ವಿನಂತಿಸಿಕೊಳ್ಳಿ. ಮಹಿಳೆಯರು ಅಷ್ಟೇ ಬರೀ Gracias.
ಒಳ್ಳೆ ಆಕ್ಟಿವ್ ಮೆಂಬರ್ಸ್ ಇದ್ದಾರೆ. ನಾವು ಅವರನ್ನ ಗುರುತಿಸುವಲ್ಲಿ ಸಕ್ಸಸ್ ಕಾಣಬೇಕು. ಅವರು ಗುರುತಿಸಿದರೆ ಒಂದು ಬೂತ್ನಿಂದ ನಾವು ಗೆದ್ದರೆ ಇಡೀ ರಾಜ್ಯವನ್ನೇ ಗೆಲ್ಲಬಹುದು. ನಾವು ಬೂತ್ ಮಟ್ಟವನ್ನ ನಾವು ಸಂಘಟನೆಗಳಲ್ಲಿ ಯಶಸ್ವಿಗೊಳಿಸಿದರೆ ಮಾತ್ರ ನಾವು ಈ ಒಂದು ಪದ ತಗೊಳ್ಳೋಕೆ ನನಗೂ ಅರ್ಥ, ಕೊಟ್ಟಿದ್ದಕ್ಕೆ ಅವ್ರಿಗೂ ಅರ್ಥ. ಅವರ ಭರವಸೆಯನ್ನು ನಾವು ಉಳಿಸ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ಎರಡು ಮಾತುಗಳು. ಜನಾಂಗದ ಶಾಂತಿಯ ತೋಟ ಅನ್ನುವ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವ ಒಂದು ವಾಕ್ಯದೊಂದಿಗೆ ಇವತ್ತು ಮಹಿಳಾ ಕಾಂಗ್ರೆಸ್ ಹೆಜ್ಜೆ ಇಟ್ಟಿದೆ. ಇದಕ್ಕೆ ಪೂರಕವಾಗಿ ಇವತ್ತು ನಾವು ಶ್ರೀಮತಿ ಸೌಮ್ಯ ರೆಡ್ಡಿ ಮೇಡಮ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈಗ ಈ ಒಂದು ಕಾರ್ಯಕ್ರಮದ ಮುಂದಿನ ನಾವು ಇವತ್ತು ಒಂದು ಐತಿಹಾಸಿಕ ಒಂದು ಸಮಯದಲ್ಲಿ ನಾವು ಅದೀವಿ. ಯಾಕಂತಂದ್ರೆ ಮಹಿಳಾ ಕಾಂಗ್ರೆಸ್ಸಿಗೆ ನಮ್ಮ ಅದೃಷ್ಟದಂತೆ ನಮ್ಮ ಅಧ್ಯಕ್ಷರಾಗಿ ನಮಗೆ ಸೌಮ್ಯ ರೆಡ್ಡಿ ಮೇಡಮ್ ಅವರು ಸಿಕ್ಕಾರೆ. 1984ರಲ್ಲಿ ಬೆಂಗಳೂರಲ್ಲಿ ಒಂದು ಮಹಿಳಾ ಕಾಂಗ್ರೆಸ್ನ ಕಾರ್ಯಕ್ರಮ ಆಯಿತು. ಅದು ಇಡೀ ಭಾರತ ದೇಶಕ್ಕೆ ಮಾದರಿಯಾಗಿರುವಂತಹ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಶ್ರೀ ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಅವರು ಸೇರಿದಂತೆ 30,000 ಮಹಿಳಾ ಕಾರ್ಯಕರ್ತರನ್ನ ಒಳಗೂಡಿ ಅವರೊಂದು ಕಾರ್ಯಕ್ರಮವನ್ನು ಮಾಡಿ ಇತಿಹಾಸವನ್ನು ಸೃಷ್ಟಿ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರಿಗೆ ಅಧಿಕಾರವನ್ನು ನೀಡುವಂತಹ ಒಂದು ಪ್ರಯತ್ನವನ್ನ ಆ ಒಂದು ಕಾರ್ಯಕ್ರಮದಲ್ಲಿ ಮಾಡಿದರು. ಅವರು ಮಾಡಿರುವಂತಹ ಸಾಹಸ, ಅವರು ಪಟ್ಟಿರುವಂತಹ ಮಹಿಳೆಗೋಸ್ಕರ ಪರಿಶ್ರಮ ಹಾಗೂ ಕಾಳಜಿ ಇವತ್ತು ನಾವು ಪಡಿಬೇಕು ಅಂತಂದ್ರೆ ಅದು ನಮ್ಮ ಅಧ್ಯಕ್ಷರಾಗಿರುವಂತಹ ಸೌಮ್ಯ ರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ನಾವು ಪಡಿತೀವಿ ಅಂತಂದ್ರೆ ತಪ್ಪಾಗಿಲ್ಲ ಅಂತ ನಾನು ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಇಲ್ಲಿ ನಮ್ಮ ಬಹಳ ಬಿಜಾಪುರ ಜಿಲ್ಲೆಯ ಹಲವೊಂದು ಭಾಗಗಳಿಂದ ಸಾಕಷ್ಟು ಹೆಣ್ಮಕ್ಳು ಬಂದಿದೆ. ಯಾಡಿಯೋ ಬೇಸೋ ಬೇಸೋ ಆಡಿಯೋ ಗಡೆ छान दिसायचं तुम्ही. ಸೊ ಅದಕ್ಕೆ ಇರುವಂತಹ ಎಲ್ಲ ನನ್ನ ತಾಯಿಯರಿಗೆ ನಾನು ಒಂದೇ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶದಲ್ಲಿ 50% ಮಹಿಳೆಯರಿದ್ರೂ ಕೂಡ ನಾವು ಇಡೀ ಒಂದು ಪಾರ್ಲಿಮೆಂಟಲ್ಲಿ ಬರೀ 14% ಇದೆ. ಇಡೀ ರಾಜ್ಯದ ಎಲ್ಲ ಸ್ಟೇಟ್ ಅಸೆಂಬ್ಲಿಗಳನ್ನ ತಗೊಂಡ್ವಿ ಅಂತಂದ್ರೆ ನಾವು ಬರೀ 9% ಇದೆ. ಭಾರತ ದೇಶದಲ್ಲಿ ಪ್ರತಿ 5 ನಿಮಿಷಕ್ಕೂ ಕೂಡ ಒಂದು ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಕೂಡ ನಾವು ಸಮಾಜವನ್ನು ಬದಲಾವಣೆ ಮಾಡಬೇಕು. ನಮ್ಮ ನಿಮ್ಮ ಮಕ್ಕಳು ಬರೀ 2 ತಿಂಗಳಿಂದ ನನಗೊಂದು ಮಗಳು ಹುಟ್ಟಾಳ. ಈ ನಾವು ಹುಟ್ಟಿದ ಜಗತ್ತಿಗಿಂತ ನನ್ನ ಮಗಳು ಬೆಳೆಯುವಂತಹ ಜಗತ್ತಿಗಿಂತ ಉತ್ತಮವಾಗಿರ್ಬೇಕು, ಅವರ ಒಂದು ಭವಿಷ್ಯ ನನಗಿಂತ ಉಜ್ವಲವಾಗಿರ್ಬೇಕು ಅಂತಂದ್ರೆ ನಾವೆಲ್ಲ ಇಲ್ಲಿ ಕುತ್ಕೊಂಡಿರುವಂತಹ ಹೆಣ್ಮಕ್ಳು ಬಹಳ ಪರಿಶ್ರಮವನ್ನು ಪಡಬೇಕು. ಅವರ ಹಕ್ಕಿಗೋಸ್ಕರ ನಾವೆಲ್ಲರೂ ಹೋರಾಡಬೇಕು ಅಂತಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಾವು ನಿರಂತರವಾಗಿ ಪರಿಶ್ರಮವನ್ನು ಪಡಬೇಕು ಅಂತ ನಾನು ಇವೆಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆ ಒಂದು ನಿಟ್ಟಿನಲ್ಲಿ ಮಹಿಳಾ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಲ್ಲಿ ನನ್ನ ವಿನಂತಿ ಏನು ಅಂತಂದ್ರೆ ಹೆಚ್ಚಿನ ಮಹಿಳೆಯರಿಗೆ ನೀವು ಪ್ರೋತ್ಸಾಹ ನೀಡಿ. ಮಹಿಳೆಯರು ಹೆಂಗೆ ಅಂತಂದ್ರೆ ಕೂಡ ಸ್ವಾಮಿಗಳು ಕಥೆ ಹೇಳ್ಯಾರ. ಒಂದು ಹೆಣ್ಮಗಳು ಮುಂದೆ ಹೊಡ್ಕೊಂಡು ಅಂತಂದ್ರೆ ಇನ್ನೊಂದು ಹೆಣ್ಮಗಳು ಜಲ್ತಾಳ. ಒಂದು ಊರಾಗ ಒಂದು ಹೆಣ್ಮಗಳು ಎಮ್ಮಿ ಪೂಜೆ ಮಾಡ್ತಿದ್ರಂತೆ. ಎಮ್ಮಿ ಪೂಜೆ ಯಾಕೆ ಮಾಡ್ತೀರಮ್ಮ, ಆಕಳ ಪೂಜೆ ಮಾಡೋದು ಕೇಳಿದ್ವಿ, ಎಮ್ಮಿ ಪೂಜೆ ಯಾಕೆ ಮಾಡ್ತೀವಿ ಅಂತ ಹೇಳಿಲ್ಲ ಅಂದ್ರೆ ಆ ಹೆಣ್ಮಗಳು ಹೇಳಿದಂತ ಈ ಎಮ್ಮಿ ಇರದೆ ನಮ್ಮ ಅತ್ತಿ ಸತ್ತಾಳ, ಅದಕ್ಕೆ ಎಮ್ಮಿ ಪೂಜೆ ಮಾಡ್ತೀನಿ ಅಂತ ಅಂತೆ. ಹಂಗೆ ಹೆಣ್ಮಕ್ಳು ನಾವು ಇರ್ತೀವಿ ಅಂತ ಜನರ ಒಂದು ಪರಿಕಲ್ಪನೆ ಅದ. ಜನರ ಪರಿಕಲ್ಪನೆ ಏನು ಅಂತಂದ್ರೆ ಯಾವುದೇ ಒಂದು ಹೆಣ್ಮಕ್ಳು ಮುಂದೆ ಹೊರಟಾಳೆ ಅಂತಂದ್ರೆ ಇನ್ನೂ ನಾವು 4 ಜನ ಅವ್ರಿಗೆ ಜಗ್ತೀವಿ ಅನ್ನುವಂತಹ ಒಂದು ಯೋಚನೆಯನ್ನ ನಾವು ಮೀರಿ ಒಬ್ಬರಿಗೊಬ್ರು ಹೆಗರಿಕೊಂಡು ಯಾವಾಗ ನಾವು ಬೆಳೆಸ್ತೀವಿ ಅವಾಗ ನಿಜವಾಗ್ಲೂ ನಾವು ಸಮಾಜದಲ್ಲಿ ಒಂದು ಬದಲಾವಣೆ ತರಕ್ಕೆ ಆಗ್ತೈತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಮಗೆ ಒಳ್ಳೆ ನಾಯಕತ್ವ, ಒಳ್ಳೆ ನೇತೃತ್ವದ ನಾಯಕರು ನಮಗೆ ಸಿಕ್ಕಿದ್ದಾರೆ. ಸೊ ಅವರ ನೇತೃತ್ವದಲ್ಲಿ ನಾವು ಮುಂದೆ ಬರುವಂತಹ ZT ಎಲೆಕ್ಷನ್ ಆಗಿರ್ಬೋದು, TP ಎಲೆಕ್ಷನ್ ಆಗಿರ್ಬೋದು, ಪುರಸಭೆ ಇರ್ಬೋದು, ಎಲ್ಲ ಎಲೆಕ್ಷನ್ಗಳಲ್ಲಿಯೂ ಕೂಡ ಹೆಚ್ಚಿನ ಮಹಿಳೆಯರಿಗೆ ಪ್ರೋತ್ಸಾಹ ನೀಡಿ ಮುಂದೆ ರಾಜಕೀಯದೊಳಗೆ ಅವ್ರಿಗೂ ಕೂಡ ನಾವು ಬೆಳೆಸಿ ಒಂದಾನೊಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ 50%ನಷ್ಟು ಮಹಿಳೆಯರು ಎಲ್ಲ ನಮ್ಮ ಒಂದು ಅಧಿಕಾರ ಸ್ಥಾನಗಳಲ್ಲಿರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಇರುವಂತಹ ಒಂದು
ನಾನು ನನ್ನನ್ನು ಬಂದು ಭೇಟಿಯಾದ ನಾನಾಗ ಶಾಸಕಿಯಾಗಿದ್ದೆ. ಆಮೇಲೆ ಅವರು ಮಹಿಳಾ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್ ಸೇರಿಕೊಂಡ್ರು. ಆಮೇಲೆ ಇತ್ತೀಚೆಗೆ ಎಲೆಕ್ಷನಲ್ಲಿ ಬಾಗಲಕೋಟಲ್ಲಿ MP ಚುನಾವಣೆ ಸಹ ಅವರು ಸ್ಪರ್ಧಿಸಿದರು. ಅವರು ಕೆಲವೇ ಮತಗಳಲ್ಲಿ ಅವರು MP ಆಗ್ತಿದ್ರು. ನಿಜವಾಗ್ಲೂ ಅವ್ರಿಗೆ ಮುಂದೆ ಬಹಳ ಒಳ್ಳೆಯ ಭವಿಷ್ಯ ಇದೆ. ನನ್ನ ಸಹೋದರಿ ಅಂತ ನಮ್ಮ ಸಂಯುಕ್ತ ಪಾಟೀಲ್ ಅವರು, ಅದೇ ರೀತಿ ಇನ್ನೊಬ್ಬ ಸಹೋದರಿ ನಮ್ಮ ಪಲ್ಲವಿ ನಾಡಗೌಡ ಅವರು ಸಹ ಬರಬೇಕಿತ್ತು. ಅವ್ರ ಮನೆಗೆ ಒಂದು ಕಾರ್ಯಕ್ರಮ ಇದೆ, ಹಾಗಾಗಿ ಬರೋಕ್ಕಾಗಿಲ್ಲ ಅಂತ ಅವರು ಹೇಳಿದರು. ಅದು ಪಂಚಾಯತ್ ಇರ್ಬೋದು. ಹಾಗಾಗಿ ತಮ್ಮ ಶ್ರಮ ಬಹಳ ಇದೆ. ಹಾಗಾಗಿ ನಾನು ತಮಗೆ ಅಭಿನಂದನೆಗಳು ಮತ್ತೆ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಆಮೇಲೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳಿದೆ ತವಾಗ. ಈ ಕಾರ್ಯಕ್ರಮ ನಮ್ಮ ಮಹಿಳಾ ಕಾಂಗ್ರೆಸ್, ಬಿಜಾಪುರ ಮಹಿಳಾ ಕಾಂಗ್ರೆಸ್ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ನಮ್ಮ ರಮೀಜಾ ನಾಗಪ್ಪ ಅವರಿಗೆ ನಾನು ತಮ್ಮ ಪರವಾಗಿ ಎಲ್ಲರ ಪರವಾಗಿ ನಾನು ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ. ಈ ಕಾರ್ಯಕ್ರಮ ಅವರು ಒಬ್ಬ ಕಾರ್ಯಕ್ರಮ ಅಲ್ಲ, ಪ್ರತಿಯೊಬ್ಬ ಮಹಿಳೆಯರ ಕಾರ್ಯಕ್ರಮ, ಪ್ರತಿಯೊಬ್ಬ ಮಹಿಳಾ ಕಾರ್ಯಕರ್ತರ ಕಾರ್ಯಕ್ರಮ. ನಾನು ಹೆಚ್ಚಿನ ಸಮಯ ಕೊಡೋಕ್ಕೆ ಹೋಗಲ್ಲ. ನಾನು ನಾನು ಹೇಳಕ್ಕೆ ನಾನು ಬಯಸ್ತೀನಿ. 2.5 ವರ್ಷದಿಂದ ತಮ್ಮೆಲ್ಲರ ಆಶೀರ್ವಾದದಿಂದ, ತಮ್ಮೆಲ್ಲರ ಶ್ರಮದಿಂದ ನಮ್ಮ ಕರ್ನಾಟಕದಲ್ಲಿ ನಮಗೆ 136 ಶಾಸಕರು, ಕಾಂಗ್ರೆಸ್ ಶಾಸಕರು ಬಂದು, ಅದಾದಮೇಲೆ ಬೈ ಎಲೆಕ್ಷನ್ ಆಯಿತು. 140 ಜನ ಕಾಂಗ್ರೆಸ್ಸಿನ ಶಾಸಕರು. ನಿಮಗೆ ನೆನಪಿರ್ಬೋದು, 2.5 ವರ್ಷ ಹಿಂದೆ ನಮ್ಮ ಎಲ್ಲ ಮುಖಂಡರು, ಖರ್ಗೆ ಸಾಹೇಬ್ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ನಮ್ಮ ಸೋನಿಯಾ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಅವರು, ಮತ್ತೆ ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು, DK ಶಿವಕುಮಾರ್ ಸರ್ ಜನರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಒಳ್ಳೆಯದು ಮಾಡಬೇಕು ಅಂತ ಪಂಚ ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವಿ. ಈಗ ಚಾಮರಾಜನಗರದಿಂದ ಬೀದರ್ವರೆಗೂ ನಾವು ಮಹಿಳೆಯರು 3.5 ಕೋಟಿ ಮಹಿಳೆಯರು ನಾವು ಸ್ವಾಭಿಮಾನದಿಂದ ನಾವು ಬಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಒಬ್ಬ ಹಳ್ಳಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ಕೃಷಿ ಮಹಿಳೆ ಈಗ ಬಸ್ ಹತ್ಕೊಂಡು ಸ್ವಾಭಿಮಾನದಿಂದ ಕೆಲಸ ಮಾಡ್ತಿದ್ದಾರೆ. ಯಾರ್ಯಾರು ಬಸ್ಸಲ್ಲಿ ಪ್ರಯಾಣ ಮಾಡಿದ್ದೀರಿ ಕೈ ಎತ್ತಿ. ಓ ಸೂಪರ್. ಎಲ್ಲಿಗೆ ಹೋಗ್ಬಂದಿದ್ದೀರಿ ನೀವು? ಪಟ್ಟಣಕ್ಕೆ ಹೋಗಿದ್ದೀರಿ, ತವ್ರ ಮನೆಗೆ ಹೋಗಿದ್ದೀರಿ, ದೇವಸ್ಥಾನ ದರ್ಗಾಕ್ಕೆ ಹೋಗ್ಬಿಟ್ಟಿದ್ದೀರಿ ಅಲ್ವಾ? ಈಗ ಒಳ್ಳೆದಾಗಿದೆಯಾ ಇಲ್ವಾ? ಸೂಪರ್. ನೀವು ಯಾರಿಗೋಸ್ಕರ ಮಾಡಿರೋದು? ನಮಗೋಸ್ಕರ ಮಾಡಿರೋದು, ಮಹಿಳೆಯರಿಗೋಸ್ಕರ ಮಾಡಿರೋದು. ಯಾರಿಗೆ ಮಾಡಿರೋದು? ಕಾಂಗ್ರೆಸ್ ಸರ್ಕಾರ. 2,000 ರೂಪಾಯಿ ಮಹಿಳೆಯರಿಗೆ, 1,23,00,000 ಜನ ಮಹಿಳೆಯರಿಗೆ ಕೈ ಬಲಪಡಿಸಬೇಕು ಅಂತ ನಮ್ಮ ಕಾಂಗ್ರೆಸ್ ಸರ್ಕಾರ ಇದು ಮಾಡ್ತಾ ಇದೆ. ಸ್ವಸಹಾಯ ಸಂಘಗಳ ಮೂಲಕ ನಮ್ಮ ಮಹಿಳೆಯರು ಸ್ವಂತ ಒಂದು ಉದ್ಯಮಿಗಳಾಗಿದ್ದಾರೆ. ಅವರ ಮನೆಯಲ್ಲಿ ಮಕ್ಕಳಿಗೆ ಸ್ಕೂಲ್ ಫೀಸ್ ಇರ್ಬೋದು, ಪೌಷ್ಟಿಕ ಆಹಾರ ಇರ್ಬೋದು, ಮತ್ತೆ ಹಬ್ಬ ದೀಪಾವಳಿ ಮನೆಯಲ್ಲಿ ಒಂದು ಸೀರೆ ತಗೋಬೋದಾ? ಈ 2,000 ರೂಪಾಯಿ ಒಂದೊಂದ್ಸತಿ 2-3 ತಿಂಗಳು ಲೇಟ್ ಆಗ್ಬೋದು, ಆದರೆ ಬಂದಿದೆಯಾ ಇಲ್ವಾ? ಯಾರ್ಯಾರಿಗೆ ಬಂದಿದೆ ಕೈ ಎತ್ತಿ. ಓ ಸೂಪರ್. ಈಗ ಇದನ್ನ ಏನಕ್ಕೆ ಉಪಯೋಗಿಸ್ಕೊತಾ ಇದ್ದೀವಿ? ಅಕ್ಕ ಹೇಳಿ. ಭಾಗ್ಯ ಹಂಚಿದ್ದಾರೆ ಅಂತ ಅಕ್ಕ ಹೇಳ್ತಾರೆ. ಆಮೇಲೆ ಲೈಬ್ರರಿ ಚಾಲು ಮಾಡಿದ್ದಾರೆ. ನಾವೀಗ ಟಿವಿ ಸಾಮಾಜಿಕ ಜಾಲತಾಣ ಮೇಲಿನ ನೋಡ್ತಾ ಇದ್ವಿ. ಹೇಗೆ ನಮ್ಮ ಮಹಿಳೆಯರು ಕೈ ಬಲಪಡಿಸಿದ್ರೆ ಅವ್ರು ಏನ್ ಮಾಡ್ತಾರೆ?
ಮನೆಗೆ ಒಳ್ಳೆ ಮಾಡ್ತಾರೆ. ಅದೇ ಆಗ್ತಿರೋದು. ನೀವು ಯಾರು ಮಾಡ್ತಿರೋದು? ನಮ್ಮ ಕಾಂಗ್ರೆಸ್ ಸರ್ಕಾರ ಯಾರಿಗೆ ಮಾಡ್ತಿರೋದು? ನಮಗೋಸ್ಕರ, ಮಹಿಳೆಯರಿಗೋಸ್ಕರ, ಜನರಿಗೋಸ್ಕರ, ಬಡವರಿಗೋಸ್ಕರ, ಮಧ್ಯಮ ವರ್ಗದವರಿಗೋಸ್ಕರ ಇಡೀ ರಾಜ್ಯದಲ್ಲಿ ಒಂದು ಮಹಿಳಾ ಕ್ರಾಂತಿ ಪ್ರಾರಂಭ ಆಗಿದೆ. ಅದೇ ಅಲ್ಲ, ನಿಮಗೆ ಪ್ರತಿಯೊಂದು ಯೋಜನೆ ಸಹ ನಿಮಗೆ ಗೊತ್ತಿದೆ. ನಮ್ಮ ಬಿಜಾಪುರ ಜಿಲ್ಲೆಗೆ ಎಷ್ಟು ಒಳ್ಳೆಯ ಕೆಲಸಗಳು ಅನುದಾನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅಂತ ನಮಗೂ ಸಹ ಗೊತ್ತಿದೆ. ಬುದ್ಧ, ಬಸವ, ಅಂಬೇಡ್ಕರ್ ಅಂತ ನಮಗೆ ಸಮಾನತೆ, ವಿಶೇಷವಾಗಿ ಮಹಿಳೆಯರಿಗೆ ಸಮಾನತೆ ಸಿಗಬೇಕು ಅಂತ ಆ ಕಾಲದಲ್ಲೇ ಮಾತಾಡೋರು ಅಕ್ಕ ಮಹಾದೇವಿಯ ನಾಡು. ಹಾಗಾಗಿ ನಾನು ಪ್ರತಿಯೊಬ್ಬ ನಮ್ಮ ಮತದಾರರಿಗೆ, ವಿಶೇಷವಾಗಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಅಕ್ಕ ತಾಯಿಗಳಿಗೆ ನಾನು ಏನಂತ ಹೇಳಕ್ ಬಯಸ್ತೀನಿ ಅಂದರೆ, ಮುಂದೆ ನಮಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ಬೋದು. ಹಾಗಾಗಿ ನಾವೆಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ. ಯಾಕಂದರೆ ಈಗ ನಾವು ಪ್ರತಿಯೊಬ್ಬ ಮನೆಗೆ ಹೋಗಿ, ಪ್ರತಿಯೊಂದು ಮನೆಗೆ ಹೋಗಿ ನಾವು ಅವರಿಗೆ ಮನವರಿಕೆ ಮಾಡೋಣ. ದಯವಿಟ್ಟು ಮುಂದೆ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ಅಂತ ಮತ್ತೊಮ್ಮೆ ನಾನು ಎಲ್ರಿಗೂ ಧನ್ಯವಾದ ಹೇಳಬಯಸಿ. ಭಾಳ ಟೈಮ್ ಆಗಿದೆ, ಊಟ ಟೈಮ್ ಆಗಿದೆ. ಹಾಗೆ ನಾನು ಹೆಚ್ಚು ಮಾತಾಡಿ ಹೋಗಲ್ಲ. ಮುಂದೆ ಸಹ ಇನ್ನೂ ಹೆಚ್ಚು ಕೆಲಸಗಳು ಮಾಡೋಣ. ನಾನು ಇನ್ನೊಂದು ಮದುವೆ ಏನು ಅಂದರೆ, ದಯವಿಟ್ಟು ನೀವು ಮಹಿಳೆಯರು ನಿಮ್ಮ ಆರೋಗ್ಯನ ನೋಡ್ಕೊಳ್ಳಿ, ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ, ಆರ್ಥಿಕವಾಗಿ ಪ್ರತಿಯೊಬ್ಬರು ನಿಮ್ಮ ಕಾಲದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರೂ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ, ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ, ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್, ಫಸ್ಟ್ ಗೇಟ್, ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.